ನಮಸ್ಕಾರ NRTV ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ತರೀಕೆರೆ ತಾಲೂಕಿನ ಲಿಂಗದಹಳ್ಳಿ ಹೋಬಳಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮನೆ ಮನೆಯ ಒಂದು ಶ್ರಾವಣ ಸಂಜೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೆ. ಈ ಒಂದು ಕಾರ್ಯಕ್ರಮವನ್ನು ತರೀಕೆರೆ ತಾಲೂಕಿನ ಅಧ್ಯಕ್ಷರಾದಂಥ ರವಿ ದಳವಾಯಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಅಭಿಮಾನಿಗಳು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದರು. ನೋಡ್ರಿ, ಎಂಥ ಸುಂದರವಾದಂಥ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಕಚೇರಿಯ ಒಂದು ನೋಟನ್ನು ನೋಡ್ತಾ ಇದ್ದೀವಿ. ಈ ಒಂದು ಕಚೇರಿಗೆ ಒಂದು ಬಿಂಬಿಸುವಂತೆ, ಒಂದು ಹೊಳಪನ್ನು ನೀಡುವಂತೆ ಈ ಒಂದು ಸರ್ಕಾರ ಒಂದು ಚುನಾವಣೆ ಎಂಬುದನ್ನು ಮಾಡ್ತಾ ಇದೆ. ಈ ಚುನಾವಣೆ ಅಜ್ಜಂಪುರದಲ್ಲಿ ರಂಗಿನ ರೀತಿಯಲ್ಲಿ ದಿನಕ್ಕೆ ಬದಲಾವಣೆ ಕೊಡ್ತಾ ಇದೆ. ಅಂದರೆ ಒಟ್ಟು 11 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳ ಒಂದು ಪರೀಕ್ಷೆಯನ್ನು ಬರೆದು ಸಕಲ ಸಿದ್ಧತೆ ಆಗ್ತಾ ಇದ್ದಾರೆ. ಈ ಒಂದು ಇದರಲ್ಲಿ ಎಲ್ಲ ಪಕ್ಷದವರು ಸಹ, ಕಾಂಗ್ರೆಸ್ಸು, BJP, JDS ಎಲ್ಲರೂ ಸಹ ಪಕ್ಷದವರು ಸಹ ಸಾಕಷ್ಟು ರೀತಿಯಲ್ಲಿ ತಾನು ಒಂದು ಈ ಒಂದು ಚುಕ್ಕಾಣಿ ಹಿಡಿಬೇಕು ಎಂಬ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಚಿತ್ರ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ಅವರು ಸಹ ನಾವು ಈ ವರ್ಷದಲ್ಲಿ ಅಂದರೆ ಅಜ್ಜಂಪುರ ಒಂದು ಪಟ್ಟಣ ಪಂಚಾಯತ್ ಚುಕ್ಕಾಣಿ ಹಿಡಿಲೇಬೇಕು ಎಂಬ ಒಂದು ಪ್ರಯತ್ನದಿಂದ ಎಲ್ಲರೂ ಸಹ, ಅಂದರೆ ಕಾಂಗ್ರೆಸ್ ನಾಯಕರು ಸಹ ಮನೆಗಳಲ್ಲಿ ಬೀದಿಗಳಲ್ಲಿ ಹೋಗಿ ಒಂದು ಮತ ಪ್ರಚಾರವನ್ನು ಮಾಡ್ತಿರೋ ಚಿತ್ರ ಕಾಣ್ತೇವೆ. ಅದೇ ರೀತಿ ಸಹ BJP ಸಹ ಒಂದು ಮಾಜಿ ಶಾಸಕರಾಗಿರ್ಬೋದು, ಜಿಲ್ಲಾಧ್ಯಕ್ಷ ಆಗಿರ್ಬೋದು, ಅವರ ಎಲ್ಲ ಒಂದು BJP ಕಾರ್ಯಕರ್ತರ ಸೇರಿ ಮನೆಗೆ ಹೋಗಿ ಒಂದು ಓಟನ್ನು ಕೇಳೋರ ಮೂಲಕವಾಗಿ ತನ್ನ ಆ ವಾರ್ಡಿನ ಅಭ್ಯರ್ಥಿಗಳ ಬಗ್ಗೆ ಒಂದು ವೀಕ್ಷಣೆ ಮಾಡ್ತಿದ್ದೆ. ನಾವು ಈ ಒಂದು ವೀಕ್ಷಣೆ ನೋಡುವುದಾದರೆ 11ನೇ ವಾರ್ಡಿನಲ್ಲಿರುವಂತಹ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಅಂತ ಕವಿತಾ ಗುರುಮೂರ್ತಿ ಅವರು, ಅಂದರೆ ಕವಿತಾ ಗುರುಮೂರ್ತಿ ಅವರು ಮನೆಗೆ ಹೋಗಿ ಮತವನ್ನು ಒಂದು ಕೇಳುವ ಮೂಲಕವಾಗಿ ಕೇಳ್ತಿದ್ದಾರೆ. ಅದರ ಹೇಗೆ ನೋಡ್ತಾ ಇದ್ದಾರೆ ಅಂದರೆ ಸಂಜೆ ಈ ಒಂದು ನೋಟದಲ್ಲಿ ಅವರು 11ನೇ ವಾರ್ಡಿನಲ್ಲಿ ಬರುವಂಥ ಎಲ್ಲ ಮತ ಬಾಂಧವರಲ್ಲಿ ಮನೆಗೆ ಹೋಗಿ ಒಂದು ಮತವನ್ನು ಒಂದು ಕೇಳುತ್ತಿರೋದು ಚಿತ್ರದಲ್ಲಿ ಕಾಣ್ತಾರೆ. ಅದಕ್ಕೆ ಸಾಕ್ಷಿಯಾದ ಮಹಿಳೆಯರು ಸಹ ಸಾಕಷ್ಟು ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇರೋದನ್ನು ಈ ಚಿತ್ರದಲ್ಲಿ ಕೊಡ್ತಾ ಇದ್ದೀವಿ. ಮನೆಯರು ಸಹ ನಾವು ನಿಮಗೆ ಓಟನ್ನು ಹಾಕ್ತೀವಿ ಎಂದು ಹೇಳುವ ಮೂಲಕವಾಗಿ ಒಂದು ಮಾತನ್ನು ಕೊಟ್ಟಿರೋದು ಚಿತ್ರದಲ್ಲಿ ಒಂದು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಇನ್ನೊಂದು ಬೇರೆ ದಿನ ಇವರು ಸಹ, ಅಂದರೆ ಮನೆಗೆ ಹೋಗಿ ಸಂದರ್ಭದಲ್ಲಿ ನಮಗೆ ಮತ ಒಂದು ಯೂತ್ಸಿಗೆ ಒಂದು ಮತನ ಹಾಕಿ ಅಂತ ಒಂದು ಅಭ್ಯರ್ಥಿ ಅಂತ ಕವಿತಾ ಗುರುಮೂರ್ತಿ ಅವರು ಇಲ್ಲಿ ಮತವನ್ನು ಯಾಚನೆ ಮಾಡುತ್ತಿರೋದು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ. ಒಟ್ಟಾರೆಯಾಗಿ ಅಜ್ಜಂಪುರದಲ್ಲಿ ಒಂದು ಪಟ್ಟಣ ಪಂಚಾಯಿತಿಯ ರಂಗಿನ ರೀತಿಯಲ್ಲಿ ನಡೀತಾ ಇದ್ದಾರೆ. BJPಯು ಸಹ ಮನೆಗೆ ಹೋಗಿ ಪ್ರತಿಯೊಬ್ಬರು ಸಹ ಒಂದು ಓಟನ್ನು ಕೇಳುವ ಮೂಲಕವಾಗಿ ಅಭ್ಯರ್ಥಿಗಳ ಪರವಾಗಿ ಇನ್ನು ಮುಖಂಡರು ಸಹ ಇದರಲ್ಲಿ ಭಾಗವಹಿಸಿದ್ದು ವಿಶೇಷ ರೀತಿಯಲ್ಲಿ ಕಂಡುಬರ್ತಾ ಇದೆ. ಅಜ್ಜಂಪುರ ತಾಲೂಕಿನ ಅಜ್ಜಂಪುರ ಕ್ಲಸ್ಟರ್, ಸೊಲ್ಲಾಪುರ ಕ್ಲಸ್ಟರ್, ಗಡಿಹಳ್ಳಿ ಕ್ಲಸ್ಟರ್, ಸೊಕ್ಕೆ ಕ್ಲಸ್ಟರ್ ಹಾಗೂ ಕುಡ್ಲು ಕ್ಲಸ್ಟರಿನ ಎಲ್ಲ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳೋದು, ಇದರ ಆತಿಥ್ಯವನ್ನು ವಾಸವಿ ಶಾಲೆಯವರು ವಹಿಸಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಡೋದು. ಈ ಒಂದು ಕಾರ್ಯಕ್ರಮದಲ್ಲಿ ಕ್ರೀಡಾ ಜ್ಯೋತಿಯನ್ನು ಶಿಕ್ಷಕರ ಸಂಘದ ಕುಮಾರಪ್ಪನವರು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಒಂದು BO ಆದಂತಹ ಪರಶುರಾಮ್ರವರು, ಹಾಗೆ ಸಂಸ್ಥೆ ಸದಸ್ಯರು, ಅಧ್ಯಕ್ಷರಾದಂತಹ ತ್ಯಾಗರಾಜ್ ಅವರು, ಹಾಗೆ ನಟರಾಜ್ ಅವರು, ಹಾಗೆ ಮುಂತಾದವರು ಸಹ ರಾಜೇಶ್ ಅವರು ಈ ಚಿತ್ರದಲ್ಲಿ ಕಾಣ್ತಿದ್ದೇವೆ. ಅದೇ ರೀತಿಯಾಗಿ ಒಂದು ಶಿಕ್ಷಕರ ಸಂಘ ಅಧ್ಯಕ್ಷರಾದಂಥ ಪುಟ್ಟರಾಜ್ ಅವರು ತಮ್ಮ ಭಾಗವಹಿಸಿದ ಕ್ರೀಡಾಪಟುಗಳನ್ನು ಒಂದು ಪರಿಚಯ ಮಾಡಿಕೊಳ್ಳುವ ಮೂಲಕವಾಗಿ ಈ ಶೋಭೆ ತಂದಿತು. ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ ಅಂದರೆ ವಲಯ ಮಟ್ಟದ ಕ್ರೀಡಾಕೂಟ ಮಕ್ಕಳಲ್ಲಿ ಹುರಿದುಂಬಿಸಿದೆ. ಈ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲರೂ ಸಹ ಒಂದು ಬಾವುಟದ ಒಂದು ಪ್ರತಿಜ್ಞೆಯನ್ನು ಮಾಡ್ತಾ ಕಾಣ್ತಿದ್ದೇವೆ. ಅಜ್ಜಂಪುರ ವಲಯ ಮಟ್ಟದ 14 ವಯೋಮಿತಿಯ ವಿದ್ಯಾರ್ಥಿಗಳ ಕ್ರೀಡಾಕೂಟದಲ್ಲಿ ವೆರಿ ಗುಡ್. ಇದೇ ಸಂದರ್ಭದಲ್ಲಿ ಬಾಲಕಿಯರ ಒಂದು ಕಬಡ್ಡಿ ಆಟವನ್ನು ರೆಫ್ರಿಗಳು ಹಾಗೆ ದೈಹಿಕ ಶಿಕ್ಷಕರ ಪರಮೇಶ್ವರ್ ಅವರು ಒಂದು ಎಲ್ಲ 2 ತಂಡಗಳನ್ನು ಕ್ರೀಡಾಪಟುಗಳನ್ನು ಪರಿಚಯ ಮಾಡಿಕೊಂಡು ವಾಮಿಗಳನ್ನು ನೋಡ್ತಾ ಇದ್ದೇವೆ. ಹಾಗೆ ಈ ಒಂದು ಕಬಡ್ಡಿ ಒಂದು ಪ್ರಥಮ ಪಂದ್ಯಾವಳಿಯನ್ನು ಇದರಲ್ಲಿ TPO ಆದಂಥ ವೇದಮೂರ್ತಿ ಅವರು ಟಾಸನ್ನು ಹಾಕುವ ಮೂಲಕವಾಗಿ ಬಾಲಕರ ಕಬಡ್ಡಿ ಪ್ರಥಮ ಪಂದ್ಯವನ್ನು ಉದ್ಘಾಟನೆಯನ್ನು ಮಾಡಿರೋ ಚಿತ್ರ ಕಾಣ್ತಿದ್ದೇವೆ. ಈ ಒಂದು ಶಾಲೆಯಲ್ಲಿ 2 ಶಾಲೆಯವರು ಭಾಗವಹಿಸಿ ವಿಶೇಷ ರೀತಿಯಲ್ಲಿ ಎಲ್ಲರನ್ನು ಅಂದರೆ ಸರಿಯಾದ ರೀತಿಯಲ್ಲಿ ರೆಫ್ರಿಗಳು ಉತ್ತಮವಾಗಿ ಮಾಡುವ ಮೂಲಕವಾಗಿ
ಕ್ರೀಡಾಪಟುಗಳಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಎಂದು ಹೇಳಬಹುದಾಗಿದೆ. ಈ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಒಂದು ಚಾಲನೆ ನೀಡಿರುವುದು. ಕ್ರೀಡಾಕೂಟದಲ್ಲಿ ವಿಜೇತರಾದಂತಹವರಿಗೆ ಈ ಸಂದರ್ಭದಲ್ಲಿ ಬಹುಮಾನ ವಿತರಣೆಯನ್ನು ಮಾಡಲು ಈ ಸಂದರ್ಭದಲ್ಲಿ CRP ಆದಂಥ ಪ್ರೇಮ ಅವರು ಈ ಕ್ರೀಡಾಪಟುಗಳಲ್ಲಿ ಭಾಗವಹಿಸಿದಂಥ ಬಹುಮಾನ ಪಡೆದಂಥ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಿದ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ಖೋಖೋ ಆಟದಲ್ಲಿಯೂ ಸಹ ಬಹುಮಾನ ಪಡೆದಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಬಹುಮಾನವನ್ನು ತ್ಯಾಗರಾಜ್ ಅವರು ನೀಡ್ತಿರೋದು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಒಂದು ಡಿಸ್ಕಸ್ ಮತ್ತು ಶಾರ್ಟ್ಪುಟ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಅವರಿಗೆ ಕಮಿಟಿ ಅಂದರೆ ಒಂದು ಕ್ರೀಡಾಕೂಟದಲ್ಲಿ ಬಹುಮಾನವನ್ನು ನೀಡ್ತಿರೋ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಹಾಗೆ ಬಾಲಕರ ಒಂದು ಆಟೋಟ ಸ್ಪರ್ಧೆಯಾದಂಥ ಪ್ರಮುಖ ಆಟವಾದಂಥ ಕಬಡ್ಡಿ ಆಟವನ್ನು ವೀಕ್ಷಣೆ ಮಾಡ್ತಿದ್ದು ಸಾಕಷ್ಟು ಅಲ್ಲಿ ನಡೆದಂಥ ಎಲ್ಲರೂ ಸಹ ಖುಷಿಯನ್ನು ಪಟ್ಟಿರುತ್ತಾರೆ. ಇದೇ ಸಂದರ್ಭದಲ್ಲಿ ಬಾಲಕರ ಕಬಡ್ಡಿ ವಿಭಾಗದಲ್ಲಿ A ಮತ್ತು B ವಿಭಾಗ ಇತ್ತು. B ವಿಭಾಗದಲ್ಲಿ ಸೆಮಿಫೈನಲ್ ಆಡಿ ಒಂದು ಟೀಮ್ ಫೈನಲ್ಗೆ ತಲುಪಿದೆ. A ವಿಭಾಗದಲ್ಲಿ ಸೆಮಿಫೈನಲ್ ಆಡುವ ಸಂದರ್ಭದಲ್ಲಿ ಒಂದು ಶಾಲೆ ಇನ್ನೊಂದು ಶಾಲೆಯವರಿಗೆ ಗೊಂದಲಮಯ ಉಂಟಾದ ಹಿನ್ನೆಲೆಯಲ್ಲಿ ಒಂದು ಶಾಲೆಯವರು ಅಪೀಲನ್ನು ಹೋಗಿದ್ದಾರೆ. ಈ A ವಿಭಾಗದಲ್ಲಿ ಸೆಮಿಫೈನಲ್ ಇನ್ನೂ ಆಗಿಲ್ಲ. ಸೊ ಇದರ ಬಗ್ಗೆ TPO ಆದಂತಹ ಅವರು DPO ಹೋದವರು ಸಹ ಯಾವ ರೀತಿಯಾಗಿ ಈ ಅಪೀಲನ್ನು ಸ್ವೀಕರಿಸಿ ಸರಿಯಾದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ನೀತಿ ನಿಯಮಗಳ ಅನುಗುಣವಾಗಿ ತೀರ್ಪನ್ನು ನೀಡಬೇಕಾಗಿದೆ. ಆದ್ದರಿಂದ ಇನ್ನೂ ಸಹ A ವಿಭಾಗದಲ್ಲಿ ಸೆಮಿಫೈನಲ್ ಬಾಕಿ ಉಳಿದಿದೆ ಹಾಗೂ ಫೈನಲ್ ಸಹ ಬಾಕಿ ಉಳಿದಿದೆ. ಆದ್ದರಿಂದ ಆದಷ್ಟು ಬೇಗ ಜಿಲ್ಲಾ ಅಧಿಕಾರಿ ವರ್ಗದವರು ಇದನ್ನು ಬಗೆಹರಿಸುವ ಮೂಲಕವಾಗಿ ಕ್ರೀಡಾಕೂಟವನ್ನು ಮುಗಿಸಬೇಕಾಗಿದೆ. ಏಕೆಂದರೆ ಮುಂದಿನ ದಿನಗಳಲ್ಲಿ ಇನ್ನೇನು ಕೆಲವು ದಿನಗಳಲ್ಲಿ ಎಕ್ಸಾಮ್ ಎಲ್ಲ ಬರ್ತಾ ಇದೆ. ಆದ್ದರಿಂದ DPO ಅವರು ತಕ್ಷಣ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಿದ್ದಾರೆ.